596 ಫಲಾನುಭವಿಗಳಿದ್ದಾರೆ 2015 ಇವ್ರಿಗೆ ಕೊಡಬೇಕಪ್ಪ ಭೂಮಿ. ಪಾಪ ಇವರು ಎಲ್ಲ ಕಳ್ಕೊಂಡಿದ್ದಾರೆ ಈ ಒಂದು ಪ್ರಾಜೆಕ್ಟ್ನಿಂದಾಗಿ, ಈ ಒಂದು ಯೋಜನೆಯಿಂದಾಗಿ. ಹೌದು, ವಿದ್ಯುತ್ ಸಿಕ್ತು, ಬಟ್ ಅವ್ರ ಬದುಕು ಹೋಯ್ತಲ್ಲ, ಬದುಕಿಗೆ ಏನು ಪರಿಹಾರ? ಬದುಕು ಕೊಡಬೇಕಲ್ಲ ಅವ್ರಿಗೆ, ದುಡಿಯೋದಕ್ಕೂ ಮಾಡೋದಕ್ಕೂ, ಊಟ ಮಾಡಿ ಬದುಕೋದಕ್ಕೂ ಮರಗೋದಕ್ಕೂ ಜಾಗಗಳು ಬೇಕಲ್ಲ, ಕೊಡ್ರಿ ಅನ್ನೋದು ಅಲ್ಲಿಯ ನಿರಾಶ್ರಿತರ ಬೇಡಿಕೆ. ಅದನ್ನು ತಹಸೀಲ್ದಾರ್ ಮೂಲಕ ಕಳೆದ 2 ದಶಕಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. 2 ದಶಕಗಳಿಂದ ಅಂದರೆ 20 ವರ್ಷ ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂದರೆ ಇದು 1969ರಾಗ ಸರ್ಕಾರ ಕೊಟ್ಟಿದ್ದದ, 1977ರಾಗ 250 ಜನಕ್ಕೆ ಹಂಚಿಕೆ ಮಾಡಿದ್ದದ. ಇನ್ನೂ ಭಾಳ ಜನ ಇದ್ದಾರೆ, ಕೊಡ್ರಪ್ಪ ಅವ್ರಿಗೆ ಬದುಕು ಕೊಡ್ರಿ, ಅವ್ರನ್ನ ಕಟ್ಟ್ರಿ, ಬದುಕು ಕಟ್ಟ್ರಿ ಅಂತೇಳಿ. ಇಲ್ಲಿವರೆಗೆ ಅದು ಮಾಡ್ತಾಯಿಲ್ಲ. ಅದಕ್ಕೆ ಇವರೆಲ್ಲ ಒಗ್ಗಟ್ಟಾಗೆ ಈ ಸವದತ್ತಿ ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ, ನಮಗೆ ಕೊಡ್ರಿ ಅಂತ. MN ಹಗ್ಗನ್ನವರು ಅಲ್ಲಿ ತಹಸೀಲ್ದಾರರು ತೆಗೆದುಕೊಂಡಾರೆ. ಸರ್ಕಾರಿ ದಿಸೆಯಲ್ಲಿ ಕಾರ್ಯತತ್ಪರ ಆಗಬೇಕಾಗ್ತದೆ. ಯಾಕಂದ್ರೆ ನಮಗೆ ಅಭಿವೃದ್ಧಿನೂ ಬೇಕು, ಇಲ್ಲ ಅಂತಲ್ಲ, ಅಭಿವೃದ್ಧಿ ಬೇಕು. ವಿದ್ಯುತ್ ಅಂತ ಇವತ್ತು ಭಾಳಷ್ಟು ಅನಿವಾರ್ಯ ನಮಗೆ. ವಿದ್ಯುತ್ ಇಲ್ಲದೆ ಯಾವ ಅಭಿವೃದ್ಧಿನೂ ಇಲ್ಲಪ್ಪ ಅನ್ನೋಷ್ಟು ಮಟ್ಟಿಗೆ ಅದ. ಅದು ಸತ್ಯನೂ ಅದು. ಎಲ್ಲ ಕಡೆಗೂ ವಿದ್ಯುತ್ ಬೇಕಾಗಿದೆ, ಅದಕ್ಕೆ ಅವರು ತ್ಯಾಗ ಮಾಡಿದ್ದಾರೆ ಅವ್ರ ಭೂಮಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಿಟ್ಕೊಡಿದ್ರೆ ಅಟ್ಲೀಸ್ಟ್ ಅವರು ಬದುಕಾಗಿ 770 ಎಕರೆ ಭೂಮಿ ನಮಗೆ ಕೊಡ್ರಿ. ಈಗಾಗಲೇ ಅದು ಅದ್ರಾಗ ಈಗ ಬಿಟ್ಟಿದ್ದಾರೆ ಅವರು. 1020 ಎಕರೆ ಇಟ್ಟಿದ್ರು, ಹೋಗಿ ಡೆವಲಪ್ ಮಾಡಿಕೊಡ್ರಿ, ನಮಗೆ 770 ಎಕರೆ ಕೊಡ್ರಿ. ಅದ್ರಾಗ ಈಗಾಗಲೇ 250 ಎಕರೆ ಕೊಟ್ಟಿದ್ದದ, ಭೂಮಿ ಹಂಚಿಕೆ ಮಾಡ್ಯದಂತದ. ಅದರ ಈಗ ನಮಗೆ ಕಾರ್ಯಕ್ಕೆ ಉಪಯೋಗ ಮಾಡ್ರಿ ಅಂತೇಳಿ ಈ ದಿಶೆಯಲ್ಲಿ ನಮಗೆ ಅನುಕೂಲ ಮಾಡಲಿ ಅನ್ನೋ ಮಾತು ಕೇಳ್ತಾ ಇದ್ದಾರೆ ಆ ಗ್ರಾಮದ ಪಂಚಾಯಿತಿಗಳ ಮೂಲಕ. ಅದರಲ್ಲಿ ಮುಖ್ಯವಾಗಿ ಗ್ರಾಮಗಳು ಯಾವಪ್ಪ ಅಂತಂದ್ರೆ ತಲ್ಲೂರ, ಕಾರ್ಲಕಟ್ಟಿ, ಬಶಿಡೋಣಿ, ದಡ್ಡಿ,